ಸೊ ಮೇಜರ್ ಆಗಿ ಯಾವುದ್ರ ಬೇಸಿಸ್ ಮೇಲೆ ಅಂದರೆ ನ್ಯಾಷನಲ್ ಗೌರ್ಮೆಂಟ್ ಮತ್ತು ರೀಜನಲ್ ಗೌರ್ಮೆಂಟಿನ ಮಧ್ಯೆ ಇರುವಂತಹ ಡಿಸ್ಟ್ರಿಬ್ಯೂಷನ್ ಆಫ್ ಪವರ್ ಬೇಸಿಸ್ ಮೇಲೆ. ಓಕೆ, ಸೊ ಫಸ್ಟ್ ನೋಡೋದಾದರೆ ಫೆಡರಲ್ ಗೌರ್ಮೆಂಟಲ್ಲಿ ನೋಡೋದಾದರೆ 2 ತರಹದ ಗೌರ್ಮೆಂಟ್ ಇರುತ್ತೆ. ಒಂದು ನ್ಯಾಷನಲ್ ಗೌರ್ಮೆಂಟ್ ಇರುತ್ತೆ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಅಂತ ಇರುತ್ತೆ, ಇನ್ನೊಂದು ರೀಜನಲ್ ಗೌರ್ಮೆಂಟ್ ಅಂತ ಬರುತ್ತೆ. ಆದರೆ ಯೂನಿಟರಿ ಗೌರ್ಮೆಂಟಲ್ಲಿ ಆ ರೀತಿ ಆಗಲ್ಲ. ಯೂನಿಟರಿ ಗೌರ್ಮೆಂಟಲ್ಲಿ ಸಿಂಗಲ್ ಗೌರ್ಮೆಂಟ್ ಇರುತ್ತೆ. ಓಕೆ, ಬೆಸ್ಟ್ ಎಕ್ಸಾಂಪಲ್ ಕೊಡೋದಾದ್ರೆ ಯೂನಿಟರಿ ಗೌರ್ಮೆಂಟ್ಗೆ ಬ್ರಿಟನ್ನಲ್ಲಿ ಯೂನಿಟರಿ ಗೌರ್ಮೆಂಟನ್ನು ನಾವು ನೋಡ್ತೀವಿ. ಆ್ಯಂಡ್ ಫೆಡರಲ್ ಗೌರ್ಮೆಂಟ್, ಈವನ್ ಚೈನಾದಲ್ಲೂ ಕೂಡ ಯೂನಿಟರಿ ಗೌರ್ಮೆಂಟ್ ಆ್ಯಂಡ್ ಫೆಡರಲ್ ಗೌರ್ಮೆಂಟಿಗೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಅಮೇರಿಕಾ, ಇಂಡಿಯಾ. ಈವನ್ ಇಂಡಿಯಾ ನೋಡೋದಾದ್ರೆ ಕೆಲವೊಂದಿಷ್ಟು ಫೆಡರಲ್ ಫೀಚರ್ನ ಫಾಲೋ ಮಾಡ್ತೀವಿ ನಾವು, ಕೆಲವೊಂದಿಷ್ಟು ಯೂನಿಟರಿ ಫೀಚರ್ನ ಫಾಲೋ ಮಾಡ್ತೀವಿ. ಸೊ ಕಂಪ್ಲೀಟ್ ಆಗಿ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಫೆಡರಲ್ ಗೌರ್ಮೆಂಟಿಗೆ ಅಮೆರಿಕನ್ ಗೌರ್ಮೆಂಟ್